ಬಂತು. I'm gonna be in your video. Yes. ಎಂತ ಹೊರಗಿಂದ ನಡ್ಕೊಂಡು ಹೋಗುದಾ ಎಂತ ಕತೆ? ಸೊ ನನ್ನೊಟ್ಟಿಗಿದ್ದಾರೆ ಇವತ್ತು ಎರಿಕ್. ಸೊ ಎರಿಕ್ ಕ್ಲಾಸ್. ಹೇಗೆ ಅನಿಸ್ತಾ ಉಂಟು ನಿಮಗೆ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗುವಾಗ? ನಾನು ಸಹ ಬರ್ತಿದ್ದೇನೆ ಈಗ ನಂದು ಬ್ಯಾಗ್. ಬೇಜಾರಲ್ಲಿದ್ದೀರಾ ಖುಷಿಯಲ್ಲಿದ್ದೀರಾ? ಖುಷಿಯಲ್ಲಿದ್ದೇನೆ. ಸೊ ಹೆಂಡತಿ ಇವತ್ತಿನಿಂದ ಇನ್ನೊಂದು ವಾರ ಮನೇಲಿಲ್ಲ. ಹ್ಯಾಪಿಯೆಸ್ಟ್ ಪರ್ಸನ್. ಇದು ಫುಲ್ ಮನೆ ನನ್ನದೇ. ಒಂದು ವಾರ ಇಲ್ಲಿದ್ರೆ ನಂದು ಮನೆ, ನಾನು ಹೇಗೆ ಬೇಕಾಗಿರ್ಬೋದು. ನಾನು ಇಲ್ಲದಕ್ಕೆ ಅದೀಗ ಅವರದ್ದು ಮನೆ. ನನ್ನ ರಿಯಲ್ ಲೈಫ್ ಬಾಹುಬಲಿ ಬಂದಿದ್ದಾರೆ ಈಗ. ನಂದು ಕ್ಯಾಬ್ ಬಂತು. ಈಗ ಹೇಳಿ ಒಮ್ಮೆ ಆದರೂ ಹಾಯ್. ಬಾಯ್ ಬಾಯ್. ಹ್ಯಾಪಿ ಜರ್ನಿ. ನಾನು ಆಲ್ರೆಡಿ ಹೇಳಿದೆ ಅಲ್ಲ, ಈ ಟ್ರಿಪ್ಪಿಗೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೇನಂತ. ಸೊ ಫೈನಲಿ ಇಟ್ಸ್ ದ ಮೂಮೆಂಟ್. ಸೊ ನಾನು ಹೋಗ್ತಿದ್ದೇನಲ್ಲ, ಸೊ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಉಂಟು. ಎಂತ ಎಕ್ಸ್ಪೆಕ್ಟ್ ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗ್ತಿಲ್ಲ. ಬಟ್ ನೋಡುವ ಎಂತೆಲ್ಲ ಆಗ್ತದೆ ಅಂತ. ಅಲ್ಲಿವರೆಗೆ ನೀವು ನನ್ನ ಜೊತೆ ಬನ್ನಿ. Thank you so much. I'm gonna be in your video. Yes, you are in my video. Okay. Thank you so much. Bye. So ಫೈನಲಿ ನಾನೀಗ ಏರ್ಪೋರ್ಟ್ ಮುಟ್ಟಿದ್ದೇನೆ. ಸೊ ಇಲ್ಲಿಂದ ಇನ್ನು ಚೆಕ್ ಇನ್ ಮಾಡಬೇಕು. ಚೆಕ್ ಇನ್ ಮಾಡಿ ಆದಮೇಲೆ ನಮ್ಮದು ಗೇಟ್ ಎಲ್ಲಿ ಉಂಟಂತ ನನಗೆ ಇನ್ನೂ ಸಹ ಐಡಿಯಾ ಇಲ್ಲ. ಸೊ ಒಳಗೆ ಹೋಗಿ ಗೇಟ್ ಎಲ್ಲಿ ಉಂಟು ನೋಡಿ ಗೇಟಲ್ಲಿ ಹೋಗಿ ಇನ್ನೂ ಸ್ವಲ್ಪ ಕಾಯಲಿಕ್ಕೆ ಉಂಟು. ಸ್ವಲ್ಪ ಬೇಗನೆ ಬಂದಿದ್ದೇನೆ. ಸೊ ನೋಡುವ, ಬನ್ನಿ ನನ್ನ ಜೊತೆ ಚೆಕ್ಕಿಂಗ್ ಮಾಡಿ. ನಾನೀಗ ಒಳಗೆ ಬಂದೆ, ಆದರೆ ಸ್ವಲ್ಪ ಜನ ಇದ್ದಾರೆ. ಸೊ ಆದಷ್ಟು ಬೇಗ ಚೆಕ್ಕಿಂಗ್ ಒಂದು ಮಾಡಿ ಮುಗಿಸುವ. ಇದು ವ್ಯಾನ್ಕೂವರ್ ಏರ್ಪೋರ್ಟ್ ಅಲ್ಲ, ಇದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದರೆ ಸಹ ಯಾರಿಗೆ ಸಹ ಕಷ್ಟ ಆಗೋದಿಲ್ಲ, ತುಂಬ ಈಸಿ ಉಂಟು. ಸೊ ಫಸ್ಟ್ ಟೈಮ್ ಇನ್ ಕೇಸ್ ಬರೋರಾದರೆ ಸಹ ಆರಾಮ್ಸೆ ಹುಡ್ಕೊಂಡು ನಮ್ಮದು ಟರ್ಮಿನಲ್ಲಿಗೆ ಹೋಗಿ ಕೂತ್ಕೊಳ್ಬೋದು ನಾವು. ನನಗೆ ಆ್ಯಕ್ಚುಲಿ ತುಂಬ ಬಾಯರಾಗ್ತಿತ್ತು. ಮನೇಲಿ ಸಹ ಹೆದರ್ಕೊಂಡು ನೀರು ಕುಡಿಲಿಲ್ಲ ಇತ್ತು. ಬಟ್ ಈಗ ಸ್ಟಾರ್ಬಕ್ಸಿಂದ ಒಂದು ಚಾಯ್ ಲ್ಯಾಟೆ ತಗೊಂಡೆ. ಸೊ ಅದನ್ನು ತಗೊಂಡು ನನ್ನ ಬೋರ್ಡಿಂಗ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗ್ತಾರೆ. ಬಟ್ ಅದಕ್ಕಿಂತ ಮೊದಲು ಇಲ್ಲಿ ಏರ್ಪೋರ್ಟ್ ಒಳಗೆ ಎಂತೆಲ್ಲ ಸಿಗ್ತದೆ ಅಂತ ತೋರಿಸ್ಲಿಕ್ಕೆ ನಾನು ಈಚೆ ಬಂದೆ. ಮಕ್ಕಳಿಗೆ ಆಡ್ಲಿಕ್ಕಂತ ಟ್ರೀ ಹೌಸ್ ಮಾಡಿಟ್ಟಿದ್ದಾರೆ ನೋಡಿ. ಏರ್ಪೋರ್ಟ್ ಮಧ್ಯ
ಒಳ್ಳೆ ಬಾಟಲ್ ಓಪನ್ ಮಾಡಿ ಇಟ್ಟಾಗೆ ಉಂಟು, ಮತ್ತು ಮೇಲೆ ನೀರಿದ್ದು ರಿಫ್ಲೆಕ್ಷನ್ ನೋಡಾಗ ಒಳ್ಳೆ ಕಾಣ್ತದೆ. ಸೊ ದೂರದಿಂದ ನೋಡಿದರೆ ಹೀಗೆ ಕಾಣ್ತದೆ. ತುಂಬ ಸಣ್ಣ ಏರ್ಪೋರ್ಟ್ ಆ್ಯಕ್ಚುಲಿ, ABCD ವರೆಗೆ ಉಂಟು. ಸೊ ಅದನ್ನು ಬಿಟ್ಟರೆ ನನಗೆ ಬೇರೆ ಎಂಥದ್ದು ನನಗೆ ಕಾಣ್ತಾ ಇಲ್ಲ. ಕಾಣ್ತಿದ್ದಾಗೆ ಗೇಟ್ಸ್ ಕೆಳಗೆ ಪೋರ್ಟೇಸ್ ಬರ್ತಿದೆ, ಮತ್ತು ವಾಶ್ರೂಮ್ ಕೆಳಗೆ ಟಾಯ್ಲೆಟೀಸ್ ಬರ್ತಿದೆ. ಕೆನಡಾದಲ್ಲಿ ಪ್ರಿಡಾಮಿನೆಂಟ್ಲಿ ಒಂದು ಇಂಗ್ಲೀಷ್ ಮಾತಾಡಿದರೆ ಇನ್ನು ನೆಕ್ಸ್ಟ್ ಅದರ ಆದಮೇಲೆ ಮಾತಾಡೋದು ಭಾಷೆ ಯಾವುದಂತ ಕೇಳಿದರೆ ಅದು ಫ್ರೆಂಚ್. ಸೊ ಅದರಿಂದಾಗಿ ಅದು ಫ್ರೆಂಚಲ್ಲಿ ಬರ್ದಿರೋದು. ಫ್ರೆಂಚಲ್ಲಿ ಗೇಟ್ಸಿಗೆ ಪೋರ್ಟಿಸ್ ಅಂತ ಹೇಳ್ತಾರೆ, ಟಾಯ್ಲೆಟಿಗೆ ಟಾಯ್ಲೆಟೀಸ್ ಅಂತ ಹೇಳ್ತಾರೆ. ಸೊ ನಂದು ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ನಾನು ಬೋರ್ಡಿಂಗ್ ಸ್ಟಾರ್ಟ್ ಮಾಡಿ ಇನ್ನು ನಿಮಗೆ ಫ್ಲೈಟ್ ಒಳಗೆ ಸಿಗ್ತೇನೆ. ನಾನು ಅಸ್ಯೂಮ್ ಮಾಡ್ತಿದ್ದೇನೆ ತುಂಬ ಸಣ್ಣ ಫ್ಲೈಟ್ ಅಂತ, ಬಟ್ ಒಳಗೆ ಹೋಗಿ ತೋರಿಸ್ತೇನೆ. ನಾನು ಹೋಗ್ತಿದ್ದೇನೆ ಫೈನಲಿ. ಎಂತ ಹೊರಗೆ ನಡ್ಕೊಂಡು ಹೋಗುದಾ ಎಂತ ಕತೆ? ಓ ಅಲ್ಲಿ ನೋಡಿ, ನಂದು ಫ್ಲೈಟ್ ನಿಂತಿದೆ. ನಾನೀಗ ಎಂತ ಮಾತಾಡ್ತಿದ್ದೇನೆ ನಿಮಗೆ ಕೇಳ್ತಾ ಉಂಟಾ ಇಲ್ಲೋ ಗೊತ್ತಿಲ್ಲ, ಬಟ್ 24 ಸಣ್ಣ ಫ್ಲೈಟ್ ಮಾತ್ರ, ಹೆಚ್ಚೆಂತ ದೊಡ್ಡದಿಲ್ಲ. ಸಣ್ಣದು. I think this is something called market, not a... Yeah, right back. ಸೊ ನನ್ನೊಟ್ಟಿಗಿದ್ದಾರೆ ಇವತ್ತು Eric. So Eric, glad to meet you. So we are travel companions now until we reach Terrace. So this is my first travel to Terrace. I'm excited. Do you want to say something about Terrace? Don't be too excited. Okay. So thank you. Welcome on board. For everyone. ಸೊ ಇಲ್ಲಿ ನಾನೀಗ ಕೂತಿದ್ದೇನೆ. ತುಂಬ ಸಣ್ಣ ಫ್ಲೈಟ್. ಸೊ ಎಲ್ಲರೂ ಅಕ್ಕಪಕ್ಕ ಕೂತಾಗೆ ಉಂಟು. ಸೊ ನನ್ನ ಬದಿಯಲ್ಲಿದ್ದವ್ರು ನನ್ನ ಹತ್ರ ಮಾತಾಡ್ತಿದ್ರು, ಅವ್ರು ಅಲ್ಲಿ ಇರೋದಂತೆ. ಸ್ವಲ್ಪ ಹೊತ್ತು ಮಾತಾಡಿದ್ವಿ, ನಗಾಡಿದ್ವಿ. ಮತ್ತು ಇನ್ನೀಗ ಹೋಗಲಿಕ್ಕೆ ಎಷ್ಟು ದೂರ ಅಂದರೆ 1 ಗಂಟೆ 40 ನಿಮಿಷ ಹೇಗಾಗ್ತದೆ ನಾನು ಹೋಗಿ ಆದಮೇಲೆ ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. Concernant cet avion, veuillez en suivre avec nous les points importants. La cabine est munie de voyants concernant les ceintures et l'interdiction de fumer. Veuillez vous y conformer en tout temps. Il est interdit de fumer, d'utiliser des cigarettes. ಇಲ್ಲಿ ನೋಡಿ, ಈಗ ವ್ಯಾನ್ಕೋವರಿದ್ದು ಟಾಪ್ ವ್ಯೂ ಕಾಣ್ತಾ ಉಂಟು. ವ್ಯಾನ್ಕೋವರ್ ಬೇಸಿಕ್ಲಿ ಸಿಟಿ ಅಲ್ಲ, ಸೊ ನಿಮಗೆ ಖಾಲಿ ಬಿಲ್ಡಿಂಗೇ ಕಾಣ್ತಾ ಉಂಟು. ಬಟ್ ವ್ಯಾನ್ಕೋವರ್ ಬ್ರಿಟಿಷ್ ಕೊಲಂಬಿಯಾದ ಒಳಗಿರೋದ್ರಿಂದ ಇಟ್ ಈಸ್ ನೋನ್ ಫಾರ್ ಇಟ್ಸ್ ನೇಚರ್. ಸೊ ನಮಗೆ ಎಷ್ಟು ಬಿಲ್ಡಿಂಗ್ಸ್ ಉಂಟು ಅಷ್ಟೇ ಗ್ರೀನರಿ ಸಹ ಕಾಣ್ತಾ ಉಂಟು. ಈಗ ಸ್ವರ್ಗಕ್ಕೆ ನಮ್ಮ ಎಂಟ್ರಿ. ಆನ್ ಕ್ಲೌಡ್ 9 ಅಂತ ನಾವೆಲ್ಲರೂ ಕ್ಯಾಪ್ಷನ್ ಹಾಕ್ತೇವೆ, ಬಟ್ ಈಗ ನಾನು ಎಂತ ಫೀಲ್ ಮಾಡ್ತೇನಲ್ಲ, ದಿಸ್ ಈಸ್ ಲಿಟ್ರಲಿ ಆನ್ ಕ್ಲೌಡ್ 9 ಫೀಲಿಂಗ್ ನನಗೆ. ಇಲ್ಲೀಗ ನಮಗೆ ಈ ರಿವರ್ ಮೌಂಟೇನ್ ಮಧ್ಯ ಹೋಗೋದು ಎಷ್ಟು ಚಂದ ಕಾಣ್ತಾ ಉಂಟಲ್ಲ. ಈಗ ಲಿಟ್ರಲಿ ಸಮ್ಮರ್, ಪೀಕ್ ಸಮ್ಮರ್, ನಮಗೆ ಒಂದು 32-34 ಡಿಗ್ರೀಸ್ ಎಲ್ಲ ಉಂಟು. ಬಟ್ ಇಲ್ಲಿ ನೋಡಿ, ಹೈ ಆಲ್ಟಿಟ್ಯೂಡ್ ಹೇಳಿ ಇಲ್ಲಿ ಸ್ನೋ ಇನ್ನೂ ಸಹ ಹೋಗಲಿಲ್ಲ.
ಫೈನಲಿ ನಾನೀಗ ಬಂದು ಲ್ಯಾಂಡ್ ಆಗಿದ್ದೇನೆ. ನಾನೀಗ ಎಲ್ಲಿದ್ದೇನೆ ಗೊತ್ತುಂಟಾ? ಟೆರೇಸಲ್ಲಿ. ನಿಮ್ಮ ಮನೆ ಟೆರೇಸ್ ಅಲ್ಲ ಆಯಿತಾ, ಈ ಜಾಗದ ಹೆಸರು ಟೆರೇಸ್. ಸೊ ಇದು ನಾರ್ತ್ ಆಫ್ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಇರೋದು. ಇದೊಂದು ಪುಟ್ಟಕ್ಕಿರೋ ಹಳ್ಳಿ. ಬಟ್ ಇಲ್ಲಿ ಯಾಕೆ ಬಂದಿದ್ದೇನೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೇನೆ. ನಾನು ನಿಮಗೆ ಟೆರೇಸ್ ಒಂದು ಹಳ್ಳಿ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ಫಾರೆಸ್ಟ್ ಜಾಸ್ತಿ. ಸೊ ನಾರ್ಮಲಿ ನಾವೀಗ ನಡ್ಕೊಂಡು ಹೋಗುವಾಗ, ಕಾರಲ್ಲಿ ಹೋಗುವಾಗ ಕರಡಿ ಕಾಣ್ಲಿಕ್ಕೆ ಸಿಗ್ತದೆ. ಅದಕ್ಕೆ ನೋಡಿ ಏರ್ಪೋರ್ಟಲ್ಲಿ ಸಹ ಕರಡಿದೊಂದು ಮಾಡಿ ಹಾಕಿಟ್ಟಿದ್ದಾರೆ. ಮತ್ತು ನಾನೀಗ ಮುಂದೆ ಹೋಗ್ತಾ ಇದ್ದಾಗೆ ಇದು ಪ್ರಿಡಾಮಿನೆಂಟ್ಲಿ ಟೆರೇಸಲ್ಲಿ ಇರೋದು ಬುಡಕಟ್ಟು ಜನಾಂಗದವರು. ಸೊ ಒಂದು ಪಾಪ್ಯುಲೇಷನ್ ಅಪ್ರಾಕ್ಸಿಮೇಟ್ಲಿ 12,000 ಜನ ಇದ್ದಾರೆ ಇಲ್ಲಿ. ಮತ್ತು ಬುಡಕಟ್ಟು ಜನಾಂಗ ಅಂದರೆ ನಿಮಗೆಲ್ಲ ಗೊತ್ತುಂಟಲ್ಲ, ಅವರ ಆರ್ಟ್ಸ್ ಕ್ರಾಫ್ಟ್ಸ್ ಇದಕ್ಕೆಲ್ಲ ಫೇಮಸ್. ಸೊ ಅದಕ್ಕೆ ಇಲ್ಲಿ ಏರ್ಪೋರ್ಟಲ್ಲಿ ಅದಕ್ಕೆ ರಿಲೇಟೆಡ್ ಆದ ಕ್ರಾಫ್ಟ್ಸ್ ಹಾಕಿಟ್ಟಿದ್ದಾರೆ. ಮತ್ತು ಇಲ್ಲಿ ಮುಂದೆ ಹೋಗ್ತಿದ್ದಾಗೆ ಅದರ ರಿಲೇಟೆಡ್ ಪೇಂಟಿಂಗ್ಸ್ ಎಲ್ಲ ಏರ್ಪೋರ್ಟಲ್ಲಿ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. ಎಲ್ಲರ ಬ್ಯಾಗ್ ಬರ್ತಾ ಉಂಟು, ಆದರೆ ನಂದು ಬ್ಯಾಗ್ ಒಂದು ಬರುದೇ ಕಾಣುವುದಿಲ್ಲ. ಎಲ್ಲಿ ಹಿಂದೆ ಇಟ್ಟಿದ್ದಾರೆ ಗೊತ್ತಿಲ್ಲಪ್ಪ. ಬಂತು ನನ್ನ ಬ್ಯಾಗ್ ಬಂತು. ಸೊ ನಾನೀಗ ಹೋಗುವಾಗಲೇ ನನಗೆ ಹಳ್ಳಿ ವೈಬ್ಸ್ ಬರ್ತಾ ಉಂಟು. ನಾನು ನಿಮಗೆ ಹೇಳಿದ್ದೆ ಅಲ್ಲ, ಟೆರೇಸ್ ಒಂದು ಸಣ್ಣ ಹಳ್ಳಿ ಅಂತ. ಯಾಕಂದರೆ ನೋಡಿ ಆಚೆ ಈಚೆ ಎಲ್ಲ ಮರವೇ ಕಾಣ್ತಾ ಉಂಟು ನಮಗೆ. ಮತ್ತು ಎಷ್ಟುದ್ದ ನೋಡಿದರೆ ಸಹ ಬರೀ ಗುಡ್ಡೆ. ಒಂಥರ ಚೆಂದ ಕಾಣ್ತಾ ಉಂಟು, ನೋಡಲಿಕ್ಕೆ ಸಹ ಖುಷಿ ಆಗ್ತದೆ. ಸೊ ಫೈನಲಿ ನಾನೀಗ ಎಲ್ಲಿಗೆ ಬರಬೇಕಿತ್ತಲ್ಲ ಅಲ್ಲಿಗೆ ಬಂದು ಮುಟ್ಟಿದ್ದೇನೆ. ಹೋಟೆಲಲ್ಲಿದ್ದೇನೆ, ಈಗ ಬಂದಿದ್ದಷ್ಟೇ. ಸೊ ಇದು ನಂದು ಹೋಟೆಲ್. ರೋಡ್ ಸೈಡೇ ಉಂಟು ಆ್ಯಕ್ಚುಲಿ, ರೋಡಿಂದ ಜಸ್ಟ್ ಫ್ಯೂ ಮೀಟರ್ಸ್ ಅವೇ. ಸೊ ಈಗ ನಂದು ಹೋಟೆಲ್ ಒಳಗೆ ಹೋಗಿ ನಾವು ರೂಮಿಗೆ ಹೋಗುವ. ನನಗೀಗ ಚೆಕ್ ಇನ್ ಮಾಡಬೇಕು. ಸೊ ಚೆಕ್ ಇನ್ ಮಾಡಿ ಬನ್ನಿ ರೂಮಿಗೆ ಹೋಗೋಣ. ಇಲ್ಲಿ ನೋಡಿ, ಇದು ಹೋಟೆಲ್ ಒಳಗಿಂದ ಸಹ ರೆಸ್ಟೋರೆಂಟಿಗೆ ಹೋಗ್ಲಿಕ್ಕೆ ಆಗ್ತದೆ. ಸೊ ತುಂಬ ಹ್ಯಾಂಡಿ ಉಂಟು. ಸೊ ನನ್ನ ರೂಮ್ ಇರೋದು ಸೆಕೆಂಡ್ ಫ್ಲೋರಲ್ಲಿ. ಸೊ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೇನೆ ನಾನು. ಸೊ ನಾನೀಗ ಹೋಗಿ ರೆಸ್ಟ್ ಮಾಡ್ತೇನೆ. ನನಗಂತೂ ತುಂಬ ಸುಸ್ತಾಗಿದೆ. ಬಟ್ ನಿಮಗೆ ಎಂತ ಮಾಡಬೇಕಂತ ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಹೇಳ್ತೇನೆ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ. ಅಲ್ಲಿವರೆಗೆ ಸಿಗುವ. ಬಾಯ್.